ಸಾನು ಮಾಡ್ತಾ ಇರೋ ಫಸ್ಟ್ ಕೆಲಸ ಅಂದರೆ ನೋಡ್ರಿ, ಎದ್ದ ತಕ್ಷಣ ಫುಲ್ ಲೀಸ್ಟ್ ನಾಳೆಗೆ ಏನೇನು ಬೇಕು ಅಂತ. ನನಗೆ ಬೆಡ್ ಮೇಲೆ ಇದ್ದಾಗಲೇ ನಮ್ಮಮ್ಮ ಯಾವಾಗ ಪ್ರಿಪ್ರೇಷನ್ ಶುರು ಅಂತ ಕೇಳಿದ್ಲು. ಅದಕ್ಕೆ ನಾನಂದು ಏನೇನು ಪ್ರಿಪೇರ್ ಮಾಡಬೇಕು, ಹೋಗು ಮಗಳೇ ಲೀಸ್ಟ್ ಮಾಡು, ನೋಡೋಣ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದೆ. ಸೊ ಇನ್ನೂ ಬ್ರಷ್ ಮಾಡಿಲ್ಲ. ನೀನು ಮಾಡ್ದಾ? ಸದ್ಯ ನೀರು ಕುಡ್ದಾ? ಕುಡ್ತೀನಿ, ಬಿಸಿನೀರು ಬೇಡ. ಸರಿ, ಎದ್ದ ತಕ್ಷಣ ನೋಡಿ ಸ್ನೇಹಿತರೆ, ಬ್ರಷ್ ಆಯಿತು. ಈಗ ಇದ್ದೇ ಕೆಲಸ. ನಾನು ಇವಾಗ ಎದ್ದಿದ್ದೀನಿ, ನಾನು ಈಗಲೇ ಬರಲ್ಲ. ನಂದಿನ್ನು 20 ಮಿನಿಟ್ಸ್ ಬೇಕು ನಿನ್ನ ಹತ್ರ ಬಂದು ಕುತ್ಕೊಂಡು ನೋಡೋದಕ್ಕೆ. ಅದು ಮುಗಿಸಿರೋ ಅಲ್ಲಿ ತನಕ. ಹೇಳಮ್ಮ, ಶುರು ಮಾಡಿ. ಬೈ ಸ್ಕೂಲ್ ಬ್ಯಾಗ್, ಬೈ ಲಂಚ್ ಬ್ಯಾಗ್, ಟಿಫನ್ ಬಾಕ್ಸ್, ವಾಟರ್ ಬಾಟಲ್, ಬುಕ್ಸ್, ಪೆನ್ಸಿಲ್ ಬಾಕ್ಸ್. ಬುಕ್ಸ್ ಇದೆ, ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು ಅಲ್ವಾ? ಬ್ಯಾಗ್ ತೊಗೊಂಡು ಬ್ಯಾಗ್ ಒಳಗಡೆ ಹಾಕ್ಕೊಳ್ಬೇಕು ಟೈಮ್ ಟೇಬಲ್ ಪ್ರಕಾರ. ಲಂಚ್ ಬ್ಯಾಗು ಸಹ ಅದು ಚೆನ್ನಾಗಿಲ್ಲ, ಕಲರ್ ಹೋಗಿಲ್ಲ. ಅದನ್ನು ತೊಗೊಂಡೋಗ್ಬಿಟ್ಟು ಹೊರಗಡೆ ಇಡು, ಬಿಸಿಲಲ್ಲಿ. ಏನು ಬಿತ್ತು ಗೊತ್ತಿಲ್ಲ. ಅದನ್ನು ಹೊರಗಡೆ ಇಡು. ಟಿಫನ್ ಬಾಕ್ಸಸ್ಸು ಇದೆ, ಓಕೆನಾ? ಅದು ಯಾವುದಾದ್ರು ಒಂದು ತೆಗೆದಿಟ್ಕೊಳ್ಬೇಕು. ಪೆನ್ಸಿಲ್ ಬಾಕ್ಸು ಇದೆ, ಪೆನ್ಸಿಲು ಇದೆ, ಅದರಲ್ಲಿ ಅರೇಂಜ್ ಮಾಡಿ ಇಟ್ಕೊಳ್ಬೇಕು. ತರದು ಎರಡೇನೆ ಬ್ಯಾಗು. ಓಕೆ ಮೇಡಮ್, ಡನ್. ಹೋಗೋಣ. ಡ್ಯಾಡ ಯಾವಾಗ ಫ್ರೀ ಇರುತ್ತೆ ಅಂತ ಕೇಳಿಕೊಂಡು ಸಂಜೆ. ಹಾಂ, ನಂಗೆ ಕೇಳಿಸ್ತಾ ಇಲ್ಲ. ಅಪ್ಪಂಗೆ ಹುಷಾರಿಲ್ಲ, ಸಂಜೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ತನಕ ಓಕೆ ಆಗುತ್ತೆ. ಈಗ ಸ್ನೇಹಿತರೆ, ಸಾನುಗೆ ಟಿಫಿನ್ ಬಾಕ್ಸಸ್ ನೋಡೋಣ ಹೊಸದು ಯಾವುದಾದ್ರೂ ಇದೆಯಾ ಅಂತ ಹೇಳಿಬಿಟ್ಟು ಮೇಲ್ಗಡೆ ಹತ್ತದ ಇದ್ದೀನಿ ನಾನೇನೆ. ಅಲ್ಲಿಡು, ಅಲ್ಲಿ ಲಾಸ್ಟಲ್ಲಿ ಇರಬೇಕು. ನೋಡ್ತೀನಿ, ಟಪ್ಪರ್ ವೇರ್ದು ಅನ್ಸುತ್ತೆ. ಡ್ಯಾಡ ಏನು ಮಾಡ್ತಿದ್ದಾರೆ ನೋಡು. ಸ್ವಾಮಿ ಏನು ಏನದು? ನನಗೆ ಕೇಳ್ದಲ್ಲ, ಹೇಳು ಹೇಳು, ಏನದು? ನನ್ನ ಕೇಳ್ದಲ್ಲ ಹೂ ಅಂದರೆ ಏನು? ಸೊ ಸಾನುಗೆ ಇಷ್ಟ ಆಗಿರೋದೇ ಸಿಕ್ತು ಅಂದ್ಬಿಟ್ಟು ನಾನು ಹೂ ಅಂದರೆ ಸಾನು ಏನು ಮಮ್ಮ ಅದು ಅಂದರು. ಸಾನು ಹಂಗೆ ಅಂತಿದ್ದಾಳೆ. ಈಗ ಜಾನು, ನೀವು ಆಫೀಸ್ಗೆ ಹೋಗೋ ಪ್ರೋಗ್ರಾಮ್ ಇದೆಯಾ? ಒನ್ಸ್ ಆರ್ ಟ್ವೈಸ್. ಹೊಸ ಟಿಫನ್ ಬಾಕ್ಸ್ ಬೇಕಾ? ಟಿಫನ್ ಬಾಕ್ಸ್ ಹೊಸ್ತು. ನಾನು ಇದೇ ತಗೊಂಡು ಹಾಕ್ತೀನಿ. ನೀನು ಇದೇ ತಗೊಂಡು ಹಾಕ್ತೀನಿ ಬಿಡ್ತಾರ? ಹಾಂ. ಸೊ ಎಷ್ಟಿದೆ? 1 2 3 4. 4 ಇದೆ. ಬಾ, ಆಯ್ತಾ? ಬಾ, ಈಗ ಬಾಟಲ್ ಹುಡ್ಕಪ್ಪ. ಟಿಫನ್ ಬಾಕ್ಸ್ ರೆಡಿ ಆಯ್ತಪ್ಪ. ಈಗ ಬಾಟಲ್ ಹುಡ್ಕಪ್ಪ. ಸಾನು, ಜಾನು, ಲಂಚ್ ಬಾಕ್ಸ್ ಆಯಿತು. ಇದೇ ಲಂಚ್ ಬ್ಯಾಗ್ ಆಗೋದಿಲ್ವಾ? ಬಾಟ್ಲ್ ಬೇಕಿದ್ರೆ ಅವ್ಳು ಸ್ಕೂಲ್ ಬ್ಯಾಗಲ್ಲಿ ಇಟ್ಕೋಬೋದಲ್ವಾ? ಹ್ಞೂ ಮಗಳೇ, ನೋಡು ಅದರದ್ದೇ ಸೆಟ್ ಅದು. ಮಗಳೇ, ಬ್ಯಾಗಲ್ಲೂ ಜಾಗ ಇರ್ತದೆ. ಸೊ ಸಾನು ಹತ್ರ ಒಂದು ಇದೆ, ಇದು ಸ್ವಲ್ಪ ಹಳೇದು, ಅದಕ್ಕೆ ಹೊಸದು ತೊಗೊಳ್ಳೋಣ ಅಂತಿದ್ವಿ. ಈಗ ಇದು ಫುಲ್ ಸೆಟ್ಟು ಸಿಕ್ತಲ್ಲ, ಅದಕ್ಕೆ ಬೇಡ ಅಂತ ನಾನು. ಇದು ಸಾನುಗಾಯಿತು, ಇದು ರಾಜೇಶ್ ಅವ್ರಿಗಾಯಿತು. ಹೊಸದಾಗಿ 2 ವರ್ಷ ಆದಮೇಲೆ ಹೋಗ್ತಾ ಇರೋದಕ್ಕೆ ಹೊಸ ಸೆಟ್ಟು ಸಿಕ್ತು ಇಬ್ಬರಿಗೂ. ಆಮೇಲೆ ಸಾನುಗೀಗ ಒಂದು ಹ್ಯಾಂಕಿ ಬೇಕಂತೆ. ಹ್ಯಾಂಕಿ ಅಲ್ಲಿಂದ ಬೇಡ, ನಂದಂತೂ ಬೇಡವೇ ಬೇಡ. ಇನ್ಯಾರ್ದು ಕೊಡಲಿ? ನಂದು ಕೊಡ್ಲಾ? ಅಲ್ಲ, ಅವತ್ತೆಲ್ಲ ದೊಡ್ಡದು ಕೊಡ್ತಾ ಇದ್ದಾರ, ಆ ಥರದ್ದು ನಾನು ಹೇಳ್ತಾ ಇರೋದು. ಅವತ್ತು ಕಲರ್ ಇದ್ದೀವಲ್ಲ, ಅದು ಕಲರ್ದು ಅದು ಸ್ಕೂಲ್ ಕೊಡ್ತಾ ಇದ್ದಾರ ಆ ಥರ. ಇದೆ. ತಗೋ. ಬೇಕಿದ್ರೆ ಇನ್ನೂ ದೊಡ್ಡದು ನಾವು ಹೊರಗಡೆ ಹೋದಾಗ ನೆಕ್ಸ್ಟ್ ತೊಗೊಳ್ಳೋಣ. ತಗೋ ಇದನ್ನು.
ತಗೋ ಇದನ್ನು ಅಂದರೆ ಇದನ್ನು ತಗೋ. ಇದೇ ತಗೋ. ಇದು ನಿನ್ನ ಲಂಚ್ ಬಾಕ್ಸಲ್ಲಿ ಇಡು, ಲಂಚ್ ಬ್ಯಾಗಲ್ಲಿ ಇಡು. ಇದು ನಿನ್ನ ಸ್ಕೂಲ್ ಬ್ಯಾಗಲ್ಲಿ ಇಡು. ಅದಕ್ಕೆ ಮೂಗು ಒರೆಸೋದಕ್ಕೆ. ಬ್ಯಾಗು ಬೇರೆ. ಊಟ ಆದಮೇಲೆ ಕೈ ಒರೆಸೋದಕ್ಕೆ, ಊಟ ಆದಮೇಲೆ ಕೈ ತೊಳ್ಕೊಂಡು ಒರೆಸೋದಕ್ಕೆ. ಸೊ ಹ್ಯಾಂಕಿ ಒಂದು ದೊಡ್ಡದು ತೊಗೋಬೇಕು. ಒಂದು ಇದೆಯಾ ನೋಡ್ತೀನಿ, ಅದೊಂದು ತಡಿ. ಹೊಸ್ತೇನಾದರೂ ಎಲ್ಲಿಟ್ಟಿದ್ದೀನಿ, ಎತ್ಕೊಂಡು ನಿನ್ನ ಬಾಕ್ಸ್. ಇಲ್ಲಿ ಮೆಜರ್ಮೆಂಟ್ ತೊಗೊಳ್ಳೋದು ಅಷ್ಟೇ ಹಾಕು. ಅನ್ಸೋದು ಸುಮ್ಮನೆ ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು ನಡಿಗೆ. ಆ್ಯಕ್ಚುಲಿ ರಾಜೇಶ್ಗೆ ಇವತ್ತು ಮೀಟಿಂಗ್ ಇದೆಯಂತೆ, ಬ್ಯಾಗ್ ತರೋದಕ್ಕೆ ಆಗೋದಿಲ್ಲ ಅಂತ ಇದ್ರು. ಆ್ಯಂಡ್ ಇವ್ರಿಗೆ ನಾಳೆ ಇರೋದು ಹಾಫ್ ಡೇ, ಫುಲ್ ಡೇ ಇಲ್ಲ. ಟೈಮ್ ಟೇಬಲ್ ಏನೂ ಫಾಲೋ ಮಾಡ್ತಾ ಇಲ್ಲ. ಜಸ್ಟ್ ಒಂದು ರಫ್ ಬುಕ್ಕು, ಒಂದು ಪೆನ್ಸಿಲ್ ಬಾಕ್ಸು, ಒಂದು ಸ್ನ್ಯಾಕ್ಸು ಆ್ಯಂಡ್ ವಾಟರ್ ಬಾಟ್ಲು ತೊಗೊಂಡು ಬನ್ನಿ ಅಂದಿದ್ದಾರೆ. ಸೊ ಬೇರೆ ಬ್ಯಾಗ್ ಬದಲು ಇದನ್ನು ಕೊಡ್ತಾಯಿದ್ದೀನಿ ನಾಳೆ ಒಂದು ದಿನಕ್ಕೆ. ಏನೋ ಆಗುತ್ತಲ್ವ ನಾಳೆ ತರೋದಕ್ಕೆ, ಬ್ಯಾಗ್ ತರೋದಕ್ಕೆ. ಇದನ್ನು ಕೊಡ್ತೀನಿ, ಓಕೆ ಅಲ್ವಾ? ಜಸ್ಟ್ ಹಾಫ್ ಡೇ ಹೋಗ್ಬಿಟ್ಟು ಬರೋದಷ್ಟೇ. ರೆಡಿ ಸಾನು? ಅದರಲ್ಲೇ ನಾಳೆ ಬಾಟಲ್ ಮತ್ತು ಬಾಕ್ಸನ್ನು ಇಟ್ಕೊಡ್ಬೇಕು. ಮಧ್ಯ ಇಟ್ಕೊ ಆಯಿತಾ? ಹಬ್ಬ ನಮ್ಮ ಹುಡುಗಿಗೆ ಖುಷಿ ನೋಡ್ರಿ. ನಮಗೆ ಸಮ್ಮರ್ ಮುಗಿದ ಮೇಲೆ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಬೇಜಾರಾಗೋದು. ನಮ್ಮ ಹುಡುಗಿ ಕುಣಿತಾ ಇದ್ದಾಳೆ. ಫ್ರೆಂಡ್ಸ್ಗಳು ಸಿಗ್ತಾರೆ ಅಂತ. ಯಾತಕ್ಕೆ ಮಗಳೇ ಸ್ಕೂಲ್ಗೆ ಅಷ್ಟೊಂದು ಖುಷಿ ನಿಂಗೆ? ಓದೋದು ಇರುತ್ತೆ, ಬರೆಯೋದು ಇರುತ್ತೆ ಅಮ್ಮಣ್ಣಿ. ಆಯ್ತು, ನಾನು ಯಾಕೆ ಇನ್ನೊಂದು ಬಂದಿದ್ದೆ. ಅವಳೇನು ಓದೋದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವೇನೋ ಸನ? ಹೋಮ್ವರ್ಕ್ ಮಾಡೋದಕ್ಕೆ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಅದೇ ಮಮ್ಮ ಎಕ್ಸ್ಟ್ರಾ ಹೇಳಿದ್ರೆ ಮಾತ್ರ ಬೇಜಾರು ಮಾಡ್ಕೊಳ್ಳೋದು. ಮ್ಯಾಮ್ ಹೇಳಿದ್ರೆ ಮಾಡಿ ಮುಗಿಸ್ತಾಳೆ. ಇನ್ನೊಂದು ಒಂದು ರೀಸನ್ ಯಾಕೆ ಹೇಳಿ. ರಿಷಿ ಹತ್ರ ಅವನ ಹತ್ರ ರಿಡಲ್ಸ್ ಕೇಳಬೇಕಾ ನೀನು? ಅದು ಜೋಕಾ? ಪೀಜೆಸು ಅರ್ಥನೇ ಆಗಿರೋದಿಲ್ಲ ನಿನಗೆ. ಏನಂದ ಮಮ್ಮ ಅಂತಿದ್ದೆ. ಇದು ವಾಂಗಿಬಾತ್ ಪೌಡರ್ ಮಾಡೋದಕ್ಕೆ. ನಾಳೆ ವಾಂಗಿಬಾತ್ ಗೊಜ್ಜು ಮಾಡಿ ಇಟ್ಟರೆ ಇವತ್ತೇ ಬೇಗ ಮಾಡ್ಬೋದಲ್ವ ತಿಂಡಿ ಅಂತ ಹೇಳಿ ಫಸ್ಟ್ ಡೇ ಯಾಕೆ ರಿಸ್ಕು, ಆದಷ್ಟು ಇವತ್ತೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿ. ಪೌಡ್ರ್ ಖಾಲಿ ಆಗಿತ್ತು, ಅದಕ್ಕೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಆ್ಯಂಡ್ ಪುಳಿಯೋಗರೆ ಪೌಡರ್ ನೀವು ಕುಕ್ಕಿಂಗ್ ಪ್ಲೇಲಿಸ್ಟಲ್ಲಿ ನೋಡ್ಬೋದು ಸ್ನೇಹಿತರೆ. ನಾನು ಮೊದಲೇ ರೆಸಿಪಿ ತೋರಿಸಿದ್ದೀನಿ. ಇಟ್ಸ್ ವೆರಿ ಈಸಿ. ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಧನಿಯಾ ಅದು ಕೂಡ ಸಮ ಪ್ರಮಾಣದಲ್ಲಿ. ಬಾಕಿದು ಮಸಾಲೆಗಳೆಲ್ಲನೂ ಟೇಸ್ಟ್ ಅನುಸಾರವಾಗಿ. ಸೊ ಅದು ಏನೇನು ಹಾಕ್ತೀನಿ ಅಂತ ನಾನು ಬ್ರೀಫಾಗಿ ತೋರಿಸ್ತೀನಿ. ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮೆಣಸಿನ್ಕಾಯಿ, ಇದು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಸಮ ಪ್ರಮಾಣದಲ್ಲಿದೆ. ಒಂದು ಕಲರ್ಗೆ, ಇನ್ನೊಂದು ಖಾರಕ್ಕೆ. ಇದು ಚಕ್ಕೆ, ಲವಂಗ, 2 ಏಲಕ್ಕಿ ಹಾಕಿದ್ದೀನಿ. ಜಾಸ್ತಿ ನನಗೆ ಅದರ ಏಲಕ್ಕಿ ವಾಸನೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂಥೇಳಿ. ಚಕ್ಕೆ ಲವಂಗ ಅಷ್ಟೇ ಒಂದು 10 ರೂಪಾಯಿ ಅಥವಾ 20 ರೂಪಾಯಿ ಪ್ಯಾಕೆಟು, 10 ಗ್ರಾಮ್ಗೆ 20 ರೂಪಾಯಿ ಬರುತ್ತಲ್ವ, ಅಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಚಕ್ಕೆ. ಈಗ ಧನಿಯಾ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ಮೆಷರ್ಮೆಂಟು. ಈ ಗ್ಲಾಸಲ್ಲಿ 1 ಗ್ಲಾಸ್ಗೆ ಇಷ್ಟೆಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ಇದು ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ಇದು ಸಪ್ರೇಟು, ಮತ್ತು ಈ ಬೇಳೆಕಾಳುಗಳು ಸಪ್ರೇಟು. ನಾನು ದಪ್ಪ ಮಾಡಿಬಿಟ್ಟಿದ್ದೆ, ಒಂದೊಂದು ಕಪ್ಗಾಗೋಯ್ತು. ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಪೌಡರ್. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಹಾಕಿ ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡಿ ಇಡೋದು. ಸಖತ್ ಘಾಟು. ಇವಾಗ ತಾನೇ ರುಬ್ಬಿ ಮುಗಿಸ್ದೆ. ಅಯ್ಯಪ್ಪ, ಇದು ಬೇರೆ ಬೇರೆ ಸಪ್ರೇಟ್ ರುಬ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ರುಬ್ಬಬೇಕು. ಆವಾಗಲೇ ಈ ಕಲರ್ ಬರೋದು. ಇಲ್ಲಾಂದರೆ ಕಾಳು ಸಪ್ರೇಟು ಆ್ಯಂಡ್ ಮಸಾಲೆ ಸಪ್ರೇಟ್ ಕಾಣ್ತಾ ಇರುತ್ತೆ. ಸೊ ದಿಸ್ ಈಸ್ ರೆಡಿ ಪೌಡರ್. ನಾವೀಗ ಗೊಜ್ಜು ಮಾಡಬೇಕು. ನಾಳೆಗೆ ಸ್ನೇಹಿತರೆ ಲಾಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಂದು ಪೇಡ ಮಾಡ್ತಾಯಿದ್ದೀನಿ. ಹಾಲಿನ ಪುಡಿಯಲ್ಲಿ ಮಾಡೋದನ್ನು ತೋರಿಸಿದ್ದೆ ನೋಡಿ, ನಾನು ಬರ್ತ್ಡೇ ವ್ಲಾಗಲ್ಲಿ ಮಾಡಿದ್ದೆ. ನಾನು ಅದಾದಮೇಲೆ ಮಾಡಿ ತೋರಿಸಿದ್ದೆ ಹೇಗೆ ಮಾಡಿದ್ದೆ ಅಂತ ಹೇಳಿ. ಸೊ ಅದನ್ನು ಮತ್ತೆ ಇವತ್ತು ಮಾಡ್ತಾಯಿದ್ದೀನಿ.
ಸಾನು ಹೊರಗಡೆ ಆಟ ಆಡ್ತಾ ಇದ್ದಾಳೆ. ಅವಳಿನ್ನ ಬರೋದಿಲ್ಲ, 6 ಗಂಟೆ ತನಕ ಬರೋದಿಲ್ಲ. ಅದಕ್ಕೆ ಅವಳು ಬರೋ ಅಷ್ಟೊತ್ತಿಗೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ವೆರಿ ಈಸಿ ಸ್ನೇಹಿತರೆ. ಇದು ನನ್ನ ತಂಗಿ ಹೇಳಿದ್ವಿ ನನಗೆ ಈ ಥರ ಮಾಡಿದ್ದೆ ನಾನು ಅಂಥೇಳಿ. ಅವಳು ಹೇಳಿದ ಮೇಲೆ ನಾನು ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈ ಸರಿ ಮತ್ತೊಂದು ಸರಿ ಮಾಡ್ತಾಯಿದ್ವಿ. ನನಗೂ ಫೇವ್ರೇಟ್ ಇದು ಪೇಡ, ಸ್ಪೆಷಲ್ ಮೈಸೂರು ಪಾಕು, ಮೋತಿಚೂರ್ ಲಡ್ಡು, ಇನ್ನು ಬಾದುಷಾ, ಅದೆಲ್ಲ ನನ್ನ ಮೋಸ್ಟ್ ಫೇವ್ರೆಟ್ ಸ್ವೀಟ್ಸ್. ಅದು ಬಿಟ್ಟರೆ ಬಾಕಿದೆಲ್ಲ ಏನು ತಿನ್ನಲ್ವಾ ಅಂತೇನಿಲ್ಲ, ಎಲ್ಲನೂ ಇಷ್ಟಪಟ್ಟು ತಿಂತೀನಿ. ಬಟ್ ಯಾವ್ದು ಬೇಕು ಅಂತ ನಿನಗೆ ಕೇಳಿದ್ರೆ ಅಷ್ಟರಲ್ಲಿ ಹೇಳೋದು, ಅಷ್ಟರಲ್ಲಿ ಯಾವುದಾದ್ರು ಅಂತ. ಇವತ್ತು ನಾನು ತುಂಬ ಕಡಿಮೆ ನೀರು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಪುಡಿ ಮಾಡಿದ್ದು ಎತ್ತಿಡಬೇಕು. ನೋಡಿ ಎಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಅವತ್ತು ತುಂಬಾ ತೆಳ್ಳ ಮಾಡ್ಕೊಂಡಿದ್ದೆ ಆ್ಯಂಡ್ ಜಾಸ್ತಿ ಟೈಮ್ ಹಿಡಿಸ್ತವತ್ತು. ಸೊ ಇವತ್ತು ಸ್ವಲ್ಪ ನೀರು ಹಾಕಿ ಕಡಿಮೆ ಮಾಡ್ಕೊಂಡಿದ್ದೀನಿ. ರಾಜೇಶ್ ಅವ್ರಿಗೆ ಇದ್ದಕ್ಕಿದ್ದಂಗೆ ಗಂಟ್ಲು ನೋವಂತೆ, ರನ್ನಿಂಗ್ ನೋಸ್ ಅಂತೆ. ಏನು ಮಾಡ್ತಾ ಇದೆಯಾ? ವಾಟ್ ಸ್ಪೆಷಲ್ ಹೇಗೇನು ಪೇಡನಾ? ಅವತ್ತು ಗಟ್ಟಿ ಬಂದಿತ್ತು, ಸ್ವಲ್ಪ ಸಾಫ್ಟ್ ಮಾಡೋಣ ಅಂತನ. ಹೌದು, ಬಟ್ ಇದು ಸಾನುವಿನ ಫಸ್ಟ್ ಡೇ ಆಫ್ ಸ್ಕೂಲ್ಗೆ. ಓಕೆ, ಬೇಜಾರು ಸ್ವೀಟ್ಸ್ ಇತ್ತಲ್ಲ ಮನೆಯಲ್ಲಿ, ಮಗಳಿಗೆ ಫ್ರೆಶ್ ಸ್ವೀಟೇ ಮಾಡ್ಕೊಡ್ಬೇಕು. ನಾನು ಮಾಡಿರೋದು ಇಂಪಾರ್ಟೆಂಟ್. ಕರೆಕ್ಟ್. ನನ್ನ ಮಗಳಿಗೋಸ್ಕರ ಪ್ರೀತಿ ಏನು ಸುರಿದು ಮಾಡಿರ್ತೀನಿ ಅದಕ್ಕೆ. ಒಳ್ಳೆಯದಾಗಲಿ. 2 ವರ್ಷ ಆದಮೇಲೆ ಲೈವ್ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಆನ್ಲೈನ್. ಎಷ್ಟು ಖುಷಿ ಆಗ್ಬಿಟ್ಟಿದ್ದಾಳೆ ಅಂದರೆ ಅವಳಂತೂ ಆಫ್ಲೈನ್ ಸ್ಕೂಲ್ ಅಟೆಂಡ್ ಮಾಡೋದಕ್ಕೆ. ಅವಳಿಗೆ ಗೊತ್ತಿಲ್ಲ ಅಲ್ಲಿ ಆಟ ಆಡೋದಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು. ಅವಳೇ ಅಂದ್ಕೊಂಡಿದ್ದಾಳೆ ಸ್ಕೂಲ್ಗೆ ಹೋದ್ರೆ ಅಲ್ಲಿ ಆಟ ಆಡೋದಕ್ಕೆ ಗ್ರೌಂಡ್ ಇದೆ, ಸ್ಲೈಡು ಸ್ವಿಂಗು ಅಂದ್ಕೊಂಡು. ಒಳಗೆ ಚಿಕ್ಕ ಮಕ್ಕಳು ಆಟ ಆಡ್ತಿದ್ರಲ್ವ, ಅವಳು ನರ್ಸರಿಯಿಂದನೂ ಅವಳು ಸ್ಕೂಲ್ ಮುಗಿಯೋ ತನಕನೂ ಅಷ್ಟೇ. ಅವಳು ದಿನ ಆಟ ಆಡಬೇಕು ಪ್ಲೇ ಗ್ರೌಂಡಲ್ಲಿ. ಮ್ಯಾಮ್ ಅಂತ ಇದ್ರು, ಕ್ಲಾಸ್ ಬಿಟ್ಟ ತಕ್ಷಣ ಕರ್ಕೊಂಡು ಹೊಟ್ಟೋಗಿ ಅಂದ್ಬಿಟ್ಟು. ಓಕೆ ಮ್ಯಾಮ್, ಬರೀ 5 ನಿಮಿಷ ಮ್ಯಾಮ್ ಅಂದ್ಕೊಂಡು ನಾನು ಅವ್ರ ಜೊತೆ ಮಾತಾಡಿಕೊಂಡು ಓಕೆ 5 ಮಿನಿಟ್ಸ್ 10 ಮಿನಿಟ್ಸ್ ಅಂದ್ಕೊಂಡು ಅವ್ಳಿಗೆ ಆಟ ಆಡೋದಕ್ಕೆ ಬಿಟ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ದೆ ನಾನು. ಈಗ ಇಲ್ಲಿ ಹಂಗೆ ಆಗೋದಿಲ್ಲ ಅಂತ ಗೊತ್ತು, ಯಾಕಂದರೆ ಅದು ಚಿಕ್ಕ ಮಕ್ಳಿಗಿರೋದು. ಈಗ ಅವಳು ದೊಡ್ಡವಳಾಗಿದ್ದಾಳೆ. ಆ್ಯಂಡ್ ಗೇಟ್ ಬೇರೆ, ಫ್ರಂಟ್ ಗೇಟು ಬ್ಯಾಕ್ ಗೇಟು. ಅದು ಬ್ಯಾಕ್ ಗೇಟಲ್ಲಿ ಆಟ ಆಡೋದಿರೋದು, ಆ ಕಡೆ ಕರ್ಕೊಂಡು ಹೋಗೋದೇ ಇಲ್ಲ ಅವರು. ಫ್ರಂಟ್ ಗೇಟಿಗೆ ಹೋಗ್ಬೇಕು. ಹಾಂ, ಸೊ ಆ ಖುಷಿ ಅವಳಿಗೆ, ಫ್ರೆಂಡ್ಸ್ ಜೊತೆ ಅಲ್ಲೆಲ್ಲ ಆಟ ಆಡ್ಬೋದು ನಾನು ಅಂದ್ಬಿಟ್ಟು. ಗೊತ್ತಾಗುತ್ತೆ ನಾಳೆ. ಮಮ್ಮ ನನಗೆಲ್ಲ ಆಟ ಆಡೋದಕ್ಕೆ ಬಿಡ್ತಾ ಇಲ್ಲ ಅಂದ್ಕೊಂಡು ಬರ್ತಾಳೆ. ಇದಾಯಿತು ಸ್ನೇಹಿತರೆ. ಲಾಸ್ಟ್ ಟೈಮ್ ನಾನು ತುಂಬಾ ಡ್ರೈ ಮಾಡಿದ್ದೆ, ಒಂದು ಕಡೆ ಬರ್ತಾಯಿತ್ತು ಎಲ್ಲನೂ ಮುದ್ದೆ ಮಾಡಿದ್ರೆ. ಈ ಸರಿ ನೋಡಿ ಸ್ವಲ್ಪ ಅಂಟಂಟು ಹೇಗಿದೆ, ಈ ರೀತಿಯಲ್ಲೇ ತೆಗ್ದಿದ್ದೀನಿ. ನೋಡೋಣ, ಡ್ರೈ ಸ್ವಲ್ಪ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ಪ್ಯಾಚುಲಾಗೆ ಅಂಟ್ಕೊಂಡಿತ್ತಲ್ವ, ಅದನ್ನೆಲ್ಲ ನಾನು ತಣ್ಣಗಾದ್ಮೇಲೆ ತೆಗೆದೆ. ಒಂಥರ ರೌಂಡ್ ಆಯಿತು, ಚೆನ್ನಾಗಿ ಶೇಪ್ ಬಂತು. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಉಂಡೆ ಮಾಡೋಣ ಅಂತ ಇದ್ದೀನಿ. ಲಾಸ್ಟ್ ಟೈಮ್ ತುಂಬಾ ಡ್ರೈ ಮಾಡಿದೆ, ಮುಟ್ಟಿದ್ರೆ ಏನೂ ಅಂಟ್ತಾ ಇರಲಿಲ್ಲ, ಹಾಗೆ ಡ್ರೈ ಬರ್ತಾಯಿತ್ತು. ಈ ಸಾರಿ ಸ್ವಲ್ಪ ಜಿಗಟ್ ಹಾಗೇ ಇದೆ. ನೋಡಿ ಹೇಗೆ ಹರಡ್ಕೊಂಡು ಬಿಡ್ತು ಅಂದ್ಬಿಟ್ಟು ಉಂಡೆ ಆಗ್ತಾಯಿಲ್ಲ. ತಣ್ಣಗಾಗಲಿ, ಇದು ತುಂಬಾ ಬಿಸಿ ಇದೆ, ಈಗ ಉಂಡೆ ಮಾಡೋಕ್ಕಾಗಲ್ಲ. ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ತಣ್ಣಗಾಗಿದೆ. ಒಂಥರ ಮಡಚ್ಬೋದು ಇಲ್ಲಿ ಹೇಗೆ ಇದೆ ಅಂದ್ಬಿಟ್ಟು ಫ್ಲೆಕ್ಸಿಬಲ್ ಆಗಿ. ನೀನು ಮಾಡ್ತೀಯಾ? ಸರಿ, ಹ್ಯಾಂಡ್ ವಾಶ್ ಮಾಡಿ ಬಾಲಿಗೆ ಬಿಡೋಕ್ಕೆ. Like a bird on a tree. ಚಿಕ್ಕದು ಬರುತ್ತಲ್ಲ, ಆ ಥರ ಮಾಡು ಸಣ್ಣ. ಕೈ ನೀಟಾಗಿ ಒರೆಸ್ಕೊ. ಸೂಪರಾಗಿ ಕಾಣ್ತಾ ಇದೆ. ಎಷ್ಟು ಸಾಫ್ಟ್ ಇದೆ ನೋಡಿ, ತಣ್ಣಗಾದ್ಮೇಲೂ ಸಾಫ್ಟ್ ಇದೆ.
ಮಾಡು, ನಾನು ತಿನ್ನಲ್ಲ. ತಿನ್ಬೇಡ, ಮಾಡು. ನಮ್ಮ ಸಾನು ಗೊತ್ತಿಲ್ಲದೆ ಮಾಡೋಣ ಅಂದ್ಕೊಂಡ್ರೆ ಆಗದೇ ಇಲ್ಲಪ್ಪ. I'm just sitting here. I got time. It's clear to see from up here. The world seems small. We can sit together. It's so beautiful, you and me. We meant to be. ಈಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸಾನು ಫೇವ್ರೆಟ್ ಡಿಶ್ ಇದು. ಚಪಾತಿ ಜೊತೆ ಚೆನ್ನಾಗಿರುತ್ತೆ ರೋಲ್ ಮಾಡಿ ಕೊಡೋದಕ್ಕೆ. ನೀವು ಬೇಕಿದ್ರೆ ಟಿಫಿನ್ ಬಾಕ್ಸ್ಗೂ ಬೇಕಿದ್ರೆ ಇದನ್ನು ಮಾಡಿಬಿಟ್ಟು ರೋಲ್ ಮಾಡಿ ಕೊಡ್ಬೋದು. ಇದಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ, ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಉದ್ದುದ್ದ ತೆಳ್ಳಕ್ಕೆ ಸ್ಲೈಸ್ ಮಾಡಿರೋ ಅಂಥ ಪೊಟ್ಯಾಟೋಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದೆರಡೂ ನಾವೀಗ ಮೊದಲು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬೇಕು, ಆದರೆ ಅದು ತುಂಬ ಸಾಫ್ಟ್ ಬೇಗ ಆಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಇದೆರಡು ಬೇರೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಅದು ಹಾಫ್ ಕುಕ್ ಆದಮೇಲೆ ನಾನು ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಹಾಗೆ ಉದ್ದುದ್ದಾನೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಯಾವ ಸೈಜಲ್ಲಿ ಬೇಕು, ತುಂಬ ಉದ್ದ ಅಥವಾ ಮೀಡಿಯಮ್ ಮಾಡ್ಕೊಳ್ಬೋದು. ನಾವು ಇದನ್ನು ಈಗ ನೀರು ಹಾಕದೆ ಹೀಗೇ ಫ್ರೈ ಮಾಡ್ಕೊಳ್ಬೇಕು. ಕ್ಯಾಪ್ಸಿಕಮ್ ಅಲ್ವಾ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಆ್ಯಂಡ್ ತುಂಬಾ ಸಾಫ್ಟ್ ಮಾಡಬೇಕು ಅಂತ ಇಲ್ಲ. ಇದು ಹಾಫ್ ಕುಕ್ ಆದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಹಾಫ್ ಕುಕ್ ಆಗಿದೆ. ನಾನು ಇದಕ್ಕೆ ಟೊಮ್ಯಾಟೊ ಸೇರಿಸ್ಕೊಳ್ತೀನಿ. ಟೊಮ್ಯಾಟೊನೂ ಅಷ್ಟೇ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊನೂ ತುಂಬ ಸಾಫ್ಟ್ ಆಗಬೇಕು ಅಂತ ಇಲ್ಲ. ಟೊಮ್ಯಾಟೊ ಸೇರಿಸಿದಾಗ ಅದಕ್ಕೆ ಸ್ವಲ್ಪ ಹುಳಿ ಬರುತ್ತಲ್ವ, ಹಾಗಾಗಿ ಸೇರಿಸಿರೋದು. ಇದಕ್ಕೆ ನಾನೀಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಎಷ್ಟು ಬೇಕೋ ಖಾರಕ್ಕೆ ಅಷ್ಟು. ಧನಿಯಾ ಪುಡಿ 1 ಸ್ಪೂನು, ಸ್ವಲ್ಪ ಅರಿಶಿನ, ಉಪ್ಪು. ಇದಕ್ಕೆ ಇಷ್ಟೇ ಸ್ನೇಹಿತರೆ, ಇನ್ನೇನು ಹಾಕೋ ಹಾಗಿಲ್ಲ. ಗರಂ ಮಸಾಲ ಬೇಕಿದ್ರೆ ಸೇರಿಸ್ಬೋದು, ಬಟ್ ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಇದನ್ನೀಗ ಎಲ್ಲ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬಿಡ್ತೀನಿ. ನೋಡಿ ಸ್ನೇಹಿತರೆ, ಇನ್ನೇನು ಹಾಕಿಲ್ಲ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ. ನೀವು ಧನಿಯಾ ಪುಡಿ ಬೇಕಿದ್ರೂ ಸ್ಕಿಪ್ ಮಾಡ್ಕೊಳ್ಬೋದು. ಬರೀ ಚಿಲ್ಲಿ ಪೌಡರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಚಪಾತಿಗೆ ಮಧ್ಯ ಹಾಕಿಬಿಟ್ಟು ರೋಲ್ ಮಾಡಿ ಕೊಡ್ಬೋದು, ಅಥವಾ ಸೈಡಲ್ಲಿ ಕೂಡ ಚಪಾತಿ ಜೊತೆ ತಿನ್ಬೋದು. ಇದು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಕೊಡ್ಬೋದು. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ.